ಅಥಣಿಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದ ಎಸ್ಪಿ ಕೆ ರಾಮರಾಜನ್. ಅಥಣಿ ಪಟ್ಟಣದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರ ನೇತೃತ್ವದಲ್ಲಿ ಅಥಣಿ ಹಾಗೂ ಐಗಿಳಿ ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆ ಯಶಸ್ವಿಯಾಗಿ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿದ ಸಾರ್ವಜನಿಕರು ತಮ್ಮ ವಿವಿಧ ಸಮಸ್ಯೆಗಳು, ಅಹವಾಲುಗಳು ಹಾಗೂ ಕುಂದುಕೊರತೆಗಳನ್ನು ಅಧಿಕಾರಿ ಗಮನಕ್ಕೆ ತಂದರು. ಜನರ ಅಹವಾಲುಗಳನ್ನು ಆಲಿಸಿದ ಎಸ್ಪಿ ಕೆ ರಾಮರಾಜನ್ ಅವರು ಪ್ರತಿಯೊಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕಾನೂನು ಸುವ್ಯವಸ್ಥೆ ಕಾಪಾಡುವ ಜೊತೆಗೆ ಸಮಾಜದ ಪ್ರತಿಯೊಬ್ಬ ನಾಗರಿಕರಿಗೂ ನ್ಯಾಯ ದೊರಕುವಂತೆ ಪೊಲೀಸ್ ಇಲಾಖೆ ಸದಾ ಬದ್ಧವಾಗಿದೆ ಎಂದು ತಿಳಿಸಿದರು. ಸಭೆಯಲ್ಲಿ ಉಪಸ್ಥಿತರಿದ್ದ ಅಥಣಿ ಡಿವೈಎಸ್ಪಿ, ಸಿಪಿಐ, ಅಥಣಿ ಹಾಗೂ ಕಾಗವಾಡ PSIಗಳು ಸಾರ್ವಜನಿಕರಿಂದ ಬಂದ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ತ್ವರಿತ ಹಾಗೂ ಸೂಕ್ತ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಜನರ ಹಕ್ಕುಗಳ ರಕ್ಷಣೆ ಮತ್ತು ಅವರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಹೆಚ್ಚಿನ ಆದ್ಯತೆ ನೀಡುತ್ತಿದ್ದು, ಸಾರ್ವಜನಿಕರು ಯಾವುದೇ ಸಮಸ್ಯೆ ಎದುರಾದರೂ ನಿರ್ಭಯವಾಗಿ ಇಲಾಖೆಯನ್ನು ಸಂಪರ್ಕಿಸಬೇಕೆಂದು ತಿಳಿಸಿದರು. ಸಭೆಯಲ್ಲಿ ಅಥಣಿ ತಹಸೀಲ್ದಾರಾದ ಸಿದ್ದರಾಯ ಬೋಸ್ಗಿ, ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಾನಂದ ಕಲ್ಲಾಪುರ, ಅಬಕಾರಿ ಇಲಾಖೆ ಅಧಿಕಾರಿಗಳಾದ ಮಾಂತೇಶ್ ಬಂಡಗಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ವರ್ಗ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರು ತಮ್ಮ ಸಮಸ್ಯೆಗಳನ್ನು ನೇರವಾಗಿ ಅಧಿಕಾರಿಗಳ ಮುಂದಿಟ್ಟುಕೊಂಡು ಪರಿಹಾರದ ನಿರೀಕ್ಷೆ ವ್ಯಕ್ತಪಡಿಸಿದರು. ಜನರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಸಭೆ ಮಹತ್ವದ ವೇದಿಕೆಯಾಗಿದ್ದು, ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರ ನಡುವಿನ ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುವ ಕಾರ್ಯಕ್ಕೆ ಸಹಕಾರಿಯಾಗಿತ್ತು. ವರದಿ ವಿಠ್ಠಲ್ ಕೋಕಾಟೆ. ಎಷ್ಟು ಜನ ನೀವು 20 ಜಾಸ್ತಿ ಆಫೀಸರ್ ಸಿಬ್ಬಂದಿಗಳನ್ನ ಸಂಪರ್ಕ ಮಾಡಿದ್ದೀವಿ. ಸ್ವಚ್ಛ ಮಾಡ್ತಾ ಇದ್ರೆ ಇಲ್ಲಿ ಕೂತು ನನ್ನ ಜೊತೆಗೆ ಇರೋರು ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ನನ್ನ ಟೀಕೆ ಮಾಡಬಾರ್ದು. ಸುಮ್ಮನೆ ಏನು ಭಾಷಣ ಮಾಡ್ತಾ ಇದ್ರಿ, ಕೆಲಸ ಆಗ್ತಾ ಇದ್ರೆ ನಾವು ಕೆಲಸ ಮಾಡೋದು ಕೆಲವೊಮ್ಮೆ ಅರ್ಥ ಆಗುತ್ತೆ, ಕೆಲವೊಮ್ಮೆ ಅರ್ಥ ಆಗಲ್ಲ. ಅದು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ನನ್ನ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ. ಯಾರು ತಪ್ಪು ಮಾಡ್ತಾರೆ ಅಂದ್ರೆ ಕಾನೂನು ಮುಂದೆ. ನೀವು ಒಂದು ಮಾತು ಹೇಳಿದ್ರಲ್ಲ, 100% ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಏನು ಹೇಳಿದಾರೋ ಆ ಸಂವಿಧಾನ ಇರ್ತದಲ್ಲ, ಅದು ಎಲ್ಲರಿಗೂ ಮುಂದೆ. ಅದು ಜಾತಿ ನೋಡಲ್ಲ, ಏನು ಕೆಲಸ ಅಂತ ನೋಡಲ್ಲ. ನಾನು ತಪ್ಪು ಮಾಡ್ತಿದ್ರೆ ಅದು ತಪ್ಪನೆ. ಇನ್ನೊಂದು ನಮಗೆ ಸ್ವಲ್ಪ ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕೆ ಸಾಕಾರ ಸಂವಿಧಾನ. ಇದು ನಾನು ಸುಮ್ಮನೆ ಹೇಳ್ತಾರೆ ಏನು ಭಾಷಣಕ್ಕಾಗಿ. ಈಗ MLA, MP ಎಲ್ಲ ಮಿನಿಸ್ಟ್ರಿಗಳು ಯಾರು ನಮಗೆ ಒಂದು ಇವರೆಲ್ಲರಿಂದ ನಾವು ಪವರ್ಫುಲ್ ಆಗಿದ್ದೀವಿ ಅಂದ್ರೆ ಕಾನೂನಲ್ಲಿ ನಮಗೊಂದು ಪವರ್ ಕೊಟ್ಟಿದ್ದಾರೆ ಅಂದ್ರೆ ಈ ಸಂವಿಧಾನದಲ್ಲಿ ಆರ್ಟಿಕಲ್ 3 ಅಂತ ಹೇಳ್ತದೆ. ನಮ್ಮನ್ನು ಹಂಗೆ ತೆಗೆಯಕ್ಕಾಗಲ್ಲ, ಕೆಲಸ ಇಲ್ಲ. ಆ ಧೈರ್ಯದಿಂದ ನಾವು ಕೆಲಸ ಮಾಡ್ತಾ ಇದೀವಿ, ಆ ಬೆಂಬಲದಿಂದ ನಾವು ಕೆಲಸ ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಈಗ ನಾವು ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಎಷ್ಟು ಸರಿಪಡಿಸಕ್ಕಾಗುತ್ತದೋ ಅದು ಸರಿಪಡಿಸ್ತೇವೆ. ಈಗ ನೀವು ದೌರ್ಜನ್ಯ ಬಗ್ಗೆ ಹೇಳಿದ್ದೀರಿ, ಕೇಸ್ ಮಾಡ್ತಾ ಇಲ್ಲಂದ್ರೆ ಹೇಳ್ತಾ ಇದ್ದೀರಿ. ಈಗ ಕೇಸ್ ಮಾಡ್ತಾ ಇಲ್ಲಂದ್ರೆ ಏನ್ ಮಾಡೋದು? ಸ್ಟೇಷನ್ಗೆ ಬಂದಿದ್ದೀರಿ, ಬೆಳಗ್ಗೆ ಕೂತಿದ್ದೀರಿ, ಕೇಸ್ ಮಾಡ್ತಾ ಇಲ್ಲ. ಕರ್ನಾಟಕ ಸ್ಟೇಟ್ ಪೊಲೀಸ್ ಮೊಬೈಲ್ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ಇಲ್ಲಿರೋ ಪ್ರತಿಯೊಂದು ಮೊಬೈಲ್ನಲ್ಲಿ ಇರ್ತದೆ. ಬೆಳಗ್ಗೆ ಬಂದಿದ್ದೀನಿ, ನನಗೆ ಇಷ್ಟು ಗಾಯ ಆಗಿದೆ, ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ದೂರನ್ನು ಸ್ವೀಕರಿಸಿಲ್ಲ, ಬೆಳಗ್ಗೆ ಕೂತಿದ್ದೀನಿ, ನನಗೆ ಸರಿಯಾಗಿ ಅಟೆಂಡ್ ಮಾಡಿಲ್ಲ. ಬೆಳಗ್ಗೆ 9 ತಾರೀಕಿಗೆ ನಾವು ಮಾತಾಡ್ಕೊಳ್ತೀವಿ, ಯಾಕೆ ಈ ಕಂಪ್ಲೇಂಟ್ ಅನ್ನು ಅಟೆಂಡ್ ಮಾಡಿಲ್ಲ ಅಂತ. KSP appಲ್ಲಿ ಒಂದು ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ನಾವು ಸರಿಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ನನ್ನ ಆಫೀಸ್ಗೆ ಬರೋಕ್ಕಾಗುತ್ತದೆ ಕಷ್ಟ. ಒಂದು ಮೊಬೈಲ್ ಫೋನ್ ತಗೊಳ್ಳಿ, KSP ಅನ್ನು ಡೌನ್ಲೋಡ್ ಮಾಡಿ ನಮಗೆ ಮಾಹಿತಿಯನ್ನು ನೀಡಿ. ನಾನು ಹೇಳಿದೆ, ಯಾವುದೋ ಹಾಲಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಕಾಗವಾಡ ಹೋಗಿದ್ದೀನಿ, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನನ್ನ ದೂರನ್ನ ಅವರು ಸ್ವೀಕರಿಸಿಲ್ಲ, ನನಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೊಡಿ. ಅದು ನಮ್ಮ ಗಮನಕ್ಕೆ ಬರ್ತದೆ. ಸೀದಾ ನಾನು ಕ್ರಮ ಕೈಗೊಳ್ತೀನಿ. ಟೀಕೆ ಮಾಡೋದಿಸಿ ಸೊಲ್ಯೂಷನ್ ನಾನು ಹೇಳ್ತೀನಿ. ದಿಸ್ ಇಸ್ ದ ಸೊಲ್ಯೂಷನ್. ಯಾವುದೇ ಸಮಸ್ಯೆ ಆಗಿದೆ, ಯಾವುದೇ ಒಂದು ಮಿಸ್ಸಿಂಗ್ ಕೇಸ್ ಆಗಿದೆ, ಪತ್ತೆ ಮಾಡಿಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ
2 ತಿಂಗಳಾಯ್ತು, ನಮ್ಮ ಮಗಳು ಕಾಣೆಯಾಗಿದ್ದಾರೆ, ಪತ್ತೆ ಆಗಿಲ್ಲ. ಅದರಲ್ಲಿ ಇವರ ಮೇಲೆ ನನಗೆ ಸಂಶಯ ಇರ್ತಂದ್ರೆ ನೀವು ಹೇಳಿ, KSP ಅಲ್ಲೇ ಅವಕಾಶ ಈಗ ಇದೆ. ಅದನ್ನು ಹಾಕುವ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಇದು ಬರ್ತದೆ. ಈ ಕೇಸಲ್ಲಿ ಉದ್ದೇಶಿತವಾಗಿ ಪೊಲೀಸರು ತಪ್ಪೇ ಮಾಡ್ತಾರೆ ಅನ್ಕೊಳ್ಳಿ, ಬರಲು ಕಳಿಸಿ ನಮಗೆ, ನಾನು ಕ್ರಮ ಕೈಗೊಳ್ತೀನಿ. ಸೊ ಈಗ ಮುಂದೆ ಟೆಕ್ನಾಲಜಿ ಇಸ್ ಯುವರ್ ಕ್ಲೋಸ್ ಫ್ರೆಂಡ್ ಲಾಯರ್ ಅಂಡ್ ಎವ್ರಿಥಿಂಗ್. ನೀವು ಏನ್ ಮಾಡ್ತಾರೆ ಅದು ನಾಳೆ ಸೀನಿಯರ್ ಆಫೀಸರ್ ಬರ ನೋಡೋದಕ್ಕೆ ಅವಕಾಶ ಇರ್ತದೆ. ನಾಳೆ ಇನ್ನೊಂದು ಮೀಟಿಂಗ್ 5 ಲೆವೆಲಲ್ಲಿ ಇಲ್ಲಿ ಮಾಡೋ ಸಂದರ್ಭದಲ್ಲಿ ಇಂತಹ ಮಾಡಿದೀವಿ ಸರ್, ಬೇಕಾದ್ರೆ ತಗೊಂಡು ನೋಡಿ. ಇವತ್ತು ನನ್ನ ಕೈಯಲ್ಲಿ ಕೊಟ್ಟಿರೋ ಮೆಡಿಸಿನ್ ಮಿಸ್ ಆಗಬಾರ್ದು, ಅದರಲ್ಲಿ ಆಗ್ತಿರೋದು ಎಲ್ಲಿ ಮಿಸ್ ಆಗಲ್ಲ. ಅದನ್ನ 10 ವರ್ಷದ ಹಂಗೇನೆ ಇರ್ತದೆ. ನೀವು ಯಾವ ಸೆಕೆಂಡ್ ಅಲ್ಲಿ ನೀವು ಮಾಹಿತಿ ಕೊಟ್ಟಿದ್ರೆ ಇರ್ತದೆ. ಸೊ ಟೆಕ್ನಾಲಜಿ ದಯವಿಟ್ಟು ಸೂಚನೆಗಳನ್ನು ಕೊಡಿ. ಪ್ರತಿಯೊಬ್ಬರಿಗೆ ಯಾವುದೇ ಸಮಸ್ಯೆ ಬರುವಾಗ ಎಸ್ಟಿಮೇಟ್ ಮಾಡಿ, ಅದು ರಿಜಿಸ್ಟರ್ ಆಗಿರುತ್ತದೆ. ಯಾರು ಬಂದು ನಾಳೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳುವಂತ ಅವಕಾಶ ಇಲ್ಲ. ಸೊ ದಯವಿಟ್ಟು ಟೆಕ್ನಾಲಜಿ ಸ್ವಲ್ಪ ಯೂಸ್ ಮಾಡಿ, ಬರ್ಕೊಳ್ಳೋಕ್ಕೂ ಬರ್ತದೆ. ಇದಕ್ಕೆ ಒಂದು ಈಸಿಯೆಸ್ಟ್ ಸೊಲ್ಯೂಷನ್. ಮುಂದಿನ ದಿವಸಗಳಲ್ಲಿ ಈ FIR ಆಗಿಲ್ಲ, ಈಗ ನೀವೇ ಬಂದು ಹೇಳ್ತಾ ಇದ್ರಿ ಸ್ವಲ್ಪ FIR ಮಾಡಬೇಡ. ಈಗ ಲಾಸ್ಟ್ 5 ತಿಂಗಳಲ್ಲಿ ಇದು ನಾನು ಚೇಂಜ್ ಮಾಡಿದ್ದೀನಿ. ಈಗ FIR ಮಾಡಬೇಡ ಅಂತ ರೀತಿಯಲ್ಲಿ ಬಂದಿದೆ. ಇದಕ್ಕೆ ಹಿಂದೆ FIR ಮಾಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಬಂತು. ಈಗ FIR ಮಾಡಬೇಡ ಅಂತ ನೀವೇ ಹೇಳ್ತಾ ಇದ್ರಿ ಬಹಳಷ್ಟು. ಸೊ ಆ ರೀತಿಯಲ್ಲಿ ನಾವು ಕಂಪ್ಲೇಂಟ್ ಅನ್ನು ಬೇಗ ಸ್ವೀಕರಿಸ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ಈ ಸಮಸ್ಯೆ ಖಂಡಿತ ಆಗಲ್ಲ. ಆಗೋ ರೀತಿಯಲ್ಲಿ ಒಂದು ಸೊಲ್ಯೂಷನ್ ಹೇಳಿದ್ದೀನಿ, ಉಪಯೋಗ ಮಾಡ್ತೀನಿ. ಅಬಕಾರಿ ಇಲಾಖೆಯಲ್ಲಿ ಬಯಸಿದ್ರಿ ಅವ್ರು ನೀವು ಸಜೆಷನ್ ಮಾಡ್ಬೋದು, ನೀವು ಮಾರ್ಗದರ್ಶನ ಸಹ ಮಾಡ್ಬೋದು. ಬರೀ ಸಮಸ್ಯೆಗಳು ಹೇಳ್ಕೊಂಡುದಲ್ಲ, ಸಮಸ್ಯೆಗಳು ಹೇಳಿ ಜೊತೆಗೆ ಮಾರ್ಗದರ್ಶನ ನೀವು ಮಾಡ್ಬೋದು. ನಿಮ್ಮ ಮಾರ್ಗದರ್ಶನ ನಾವು ಬಹಳ ಗೌರವವಾಗಿ ಸ್ವೀಕರಿಸ್ತೀವಿ. ಅವುಗಳನ್ನು ಪಾಲನೆ ಮಾಡಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ. ಇವತ್ತಿನ ದಿವಸ ನಾವೆಲ್ಲ ಬಾಂಧವರು ಇಲ್ಲಿ ಸೇರಿದ್ದೀವಿ. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಒಂದು 5-10 ಮಿನಿಟ್ಗಳಲ್ಲಿ ನಮ್ಮ ಎಸ್ಪಿದಾರ್ ಬರ್ತಾರೆ. ಬಂದ ನಂತರ ನಮ್ಮ ಭಾಷಣಕ್ಕೆ ಕೇಳ್ಕೊಂಡಾಗಬಾರ್ದು. ಬಂದ ಕೂಡಲೇ ನಿಮ್ಮ ಪ್ರಶ್ನೆ ಮಾಡಿದ್ರು, ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ನೀವು ಎದ್ದು ನಿಂತು ನೀವು ನಿಮ್ಮ ಹೆಸರು, ಯಾಕಂದ್ರೆ ಅವರು ಇಲ್ಲಿ ಸುಮಾರು 2 ವರ್ಷಗಳ ಕಾಲ ಆಲ್ರೆಡಿ ಇಲ್ಲಿ ಅಡಿಷನಲ್ SP ಆಗಿ DYSP ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಅವರು ಕೂಡ ನಾನು ಈ ಕಾರ್ಯಕ್ರಮವನ್ನು ಖುದ್ದಾಗಿ ಉಪಸ್ಥಿತವಾಗಿ ನಾನು ಇರ್ತೀನಿ ಅಂತ ಹೇಳಿದಾಗ ಇದು ನಮ್ಮ ಸೌಭಾಗ್ಯ. ಮೊಟ್ಟ ಮೊದಲ ಬಾರಿಗೆ ಒಂದು ತಾಲೂಕು ಪ್ರದೇಶದಲ್ಲಿ SP ಮತ್ತು ಅಡಿಷನಲ್ SP ಮತ್ತು ತಾಲೂಕು ಆಡಳಿತದವರು ಎಲ್ಲರೂ ಸೇರಿಬಿಟ್ಟು ಆಗ್ತಿರುವಂತ ಇದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಒಂದು ವಿಶೇಷತೆ ಪಡಿತೈತಿ. ಅದಕ್ಕಾಗಿ ಇಷ್ಟು ಜನರು ಒಟ್ಟಿಗೆ ಸೇರಿದ್ರು ನಮಗೂ ಕೂಡ ಖುಷಿಯನ್ನು ತಂದಿರುತ್ತದೆ. ನಿಮ್ಮ ಏನಾದರೂ ಕುಂದು ಕೊರತೆಗಳು ಇದ್ದು ಅಂತಂದ್ರೆ ನೀವು ಒಬ್ಬೊಬ್ಬರಾಗಿ ನಿಮಗೆ ಅಲ್ಲಿ ಮಾಹಿತಿ ಕೊಡ್ತಾರೆ. ನಮ್ಮ ಇಲಾಖೆ ವತಿಯಿಂದ ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದಾರೆ, ಯಾರಾದ್ರೂ ನೀವು ಹೇಳೋಷ್ಟು ಹೇಳಿದ್ರೆ ಅಂತ ನಿಮ್ದು ಏನು ಕುಂದು ಕೊರತೆ. ಮೋಸ್ಟ್ ಆಫ್ ದ ಮೀಟಿಂಗ್ಸ್ಗಳಲ್ಲಿ ನಮ್ದು ಏನಾಗ್ತೈತಿ ಅಂತಂದ್ರೆ ಬೇರೆ ಇಲಾಖೆ ಇಶ್ಯೂಗಳನ್ನು ಕೂಡ ನಮಗೆ ಹೇಳ್ತಾರೆ. ಲೈಕ್ ಸ್ಮಶಾನ ಭೂಮಿಯು ಅಥವಾ ಬಹಳಷ್ಟು ಎಕ್ಸೈಸ್ ಎಣ್ಣೆ ಮಾಡ್ತಿದ್ದಾರೆ ನಮ್ಮ ಊರಲ್ಲಿ ಅಂತ ಹೇಳೋದು. ಹೀಗಾಗಿ ಆ ಅಧಿಕಾರಿಗಳನ್ನು ಕೂಡ ಕರೆದಿದ್ದೀವಿ. ನೀವು ಒಬ್ಬೊಬ್ಬರಾಗಿ ಮಾತಾಡಬೇಕಾದಾಗ ನಿಮ್ಮ ವೈಯಕ್ತಿಕವಾದ ಕೆಲಸಗಳು ಏನಿದಾವೋ ಅವನು ಒಂದು ಸ್ವಲ್ಪ ಬದಿಗಿಟ್ಟು ಈ ಸಮಾಜಕ್ಕೆ ರಿಲೇಟೆಡ್ ಅಥವಾ ನಿಮಗೆ ದಲಿತರಂತಾನೆ SC ಅಂತಾನೆ ನಮ್ಗೆ ಏನಾದ್ರು ಅನ್ಯಾಯ ಆಗಿತ್ತು ಅಂದ್ರೆ ಅವನು ಹೇಳಿದ್ರೆ ಇವನ್ ಇಫ್ ಇಟ್ ಈಸ್ ಇಂಡಿವಿಜುವಲ್, ಅದು ವೈಯಕ್ತಿಕ ಇದ್ರೂ ಕೂಡ ನಮಗೆ ಈ ತರ ಆಗಿದೆ ಅಂದ್ರೆ ನಾವು ಹೇಳ್ಬೋದು. SP ಸಾಹೇಬರು ಬರುವವರೆಗೂ ನನ್ನೇನು ಅನಿಸಿಕೆ ಅಂತಂದ್ರೆ ತಹಸೀಲ್ದಾರ್ ಸಾಹೇಬರು ಮತ್ತು ಸಮಾಜ ಕಲ್ಯಾಣ ಮತ್ತು ಎಕ್ಸೈಸ್ ಇಲಾಖೆದು ಇಶ್ಯೂಗಳನ್ನ ಫಸ್ಟ್ ನಾವು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಗಿಸ್ಕೊಂಡ್ರೆ, ಇನ್ನೊಂದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ SP ಸಾಹೇಬರು ಬಂದಾಗ ನಮ್ಮ ಇಲಾಖೆಯನ್ನು ಕೂಡ ಕವರ್ ಮಾಡ್ಬೋದು ಅಂತ ನಮ್ಗೆ ಅನಿಸ್ತದೆ. ಇಲ್ಲ ನಮ್ಗೆ ಅರ್ಜೆಂಟ್ ಇದೆ ಅಂತಂದ್ರೆ ನಮ್ಮ ಇಲಾಖೆಯನ್ನು ಕೂಡ ತಾವು ಹೇಳ್ಬೋದಾಗುತ್ತೆ. ಮತ್ತು ಎಲ್ಲ ಸಮಾಜದ ಮುಖಂಡರು ತಾವು ಇಲ್ಲಿ ಬಂದಿದ್ರಿ. ನಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ತಾಲೂಕು ಆಡಳಿತದಿಂದ ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ಕೊತಾ ಇದ್ದೇನೆ. ಇಲ್ಲಿ ಒಂದು ಅತಿ ಮಹತ್ವದ ಉದ್ದೇಶಕ್ಕೆ ನಾವು ಸೇರಿದ್ದೇವೆ ಅನ್ಬೋದು. ಯಾಕಂದ್ರೆ ಪ್ರಸಿದ್ಧ ಜಾತಿಗಳ ಮತ್ತು ಪಂಗಡಗಳ ಕುಂದುಕೊರತೆ ಆಲಿಸುವ ಒಂದು ವೇದಿಕೆ ಇದೆಯಲ್ಲ, ಇದು ಸಮಾಜದ ಒಬ್ಬ ಕಟ್ಟ ಕಡೆಯ ವ್ಯಕ್ತಿಯ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾನೆ ಅದನ್ನು ನೀವು ತಮ್ಮ ಮೂಲಕ ಒಂದು
ಅಧಿಕಾರಿಗಳಿಗೆ ತಲುಪುತ್ತದೆ ನಾವು ಭಾವಿಸ್ತೀವಿ. ಯಾಕಂದ್ರೆ ಸನ್ಮಾನ್ಯ ಡಾಕ್ಟರ್ B.R. ಅಂಬೇಡ್ಕರ್ ಸರ್ ಅವರು ಏನು ಸಂವಿಧಾನದ ಮೂಲಕ ಹಕ್ಕುಗಳನ್ನು ಕೊಟ್ಟಿದ್ದಾರೆ, ಎಲ್ಲರಲ್ಲಿ ಒಂದು ಸಮಾನತೆಯನ್ನು ಹೇಳಿದ್ದಾರೆ, ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಅವು ಇನ್ನೂ ಕೂಡ ಅಂತ ಸ್ವತಂತ್ರ ಭಾರತದಲ್ಲೂ ಕೂಡ ಕೆಲವೊಂದು ಕಡೆ ಆ ತೊಂದರೆಗಳು ಇನ್ನೂ ಮುಂದುವರೆದಿರೋದ್ರಿಂದ ಅದನ್ನ ಶಿಕ್ಷಣದ ಮೂಲಕ, ಸಂಘಟನೆ ಮೂಲಕ, ಹೋರಾಟ ಮೂಲಕ ಏನು ನಿವಾರಣೆ ಮಾಡಬೇಕು ಅಂತ ಹೇಳಿ ಅವರು ಕರೆ ಕೊಟ್ಟಿದ್ದಾರೆ. ಆ ಭದ್ರ ಬುನಾದಿ ಆಧಾರದ ಮೇಲೆ ತಾವು ತಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳು ಅಂದ್ರೆ ನಮ್ಮ ಸಮುದಾಯ ಅಥವಾ ಇವರು ಅನುಭವಿಸಿದ ಸಮಸ್ಯೆಯನ್ನು ನಾವು ತಾಲೂಕು ಆಡಳಿತ ಗಮನಕ್ಕೆ ಬಂದ್ರೆ ನಾವು ಪೊಲೀಸ್ ಅಧಿಕಾರಿಗಳಾಗಿ, ತಾಲೂಕು ಆಡಳಿತರಾಗಿ ಆ ಕುರಿತು ಕ್ರಮ ತಗೋತೀವಿ ಅನ್ನೋ ಒಂದು ವಿಚಾರ ಹೇಳ್ತಾ ಈಗಾಗಲೇ ಒಂದು 28 ಮೇಯಲ್ಲಿ ಹೋಗಿ 2025ರಲ್ಲಿ ಒಂದು ತಾಲೂಕು ಮಟ್ಟದ ಸಭೆಯನ್ನು ಮಾಡಿದ್ವಿ. ಬಹಳಷ್ಟು ಜನ ಬಂದು 38 ಸಮಸ್ಯೆಗಳನ್ನ 38 ದೂರುಗಳನ್ನ ಕೊಟ್ಟಿದ್ವಿ. ಅದನ್ನು ಕೂಡ ನಾವು ಫಾಲೋಅಪ್ ನಾವು ಸಮಾಜ ಕಲ್ಯಾಣ ಅಧಿಕಾರಿಯವರು ಪ್ರತಿ ತಿಂಗಳು ಆ ದೂರುಗಳೇನಾಗಿದ್ದಾವೆ ಅಂತ ಹೇಳಿ ಅದನ್ನು ಕೂಡ ನಾವು ಫಾಲೋಅಪ್ ಒಂದು ವಿಚಾರ ಹೇಳ್ತಾ ಇವತ್ತು ತಾವೆಲ್ಲ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಸನ್ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೂ ಹಾಜರಿರುವಂತಹ ಎಲ್ಲ